ಜನವರಿ 11ರಂದು ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿ ಗೀತಾನಗರದ ಅಮೃತ ಸರೋವರದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿ ಮೋಟಿವೇಶನಲ್ ವಾಗ್ಮಿಯಾದ ಸಿಸ್ಟರ್ ಬ್ರಹ್ಮಕುಮಾರಿ ಶಿವಾನಿ ದೀದಿಯವರ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕಲಬುರಗಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ರಾಜಯೋಗಿನಿ ಬಿಕೆ ದೀದಿಯವರು ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಒಂದು ಪ್ರವಚನ ಕಾರ್ಯಕ್ರಮವನ್ನು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಉದ್ಘಾಟನೆ ಮಾಡಲಿದ್ದು, ಪ್ರವಚನ ಕಾರ್ಯಕ್ರಮಕ್ಕೆ ಖ್ಯಾತ ಉದ್ಯಮಿದಾರರು, ವೈದ್ಯರು, ರಾಜಕಾರಣಿಗಳು ಆಗಮಿಸಲಿದ್ದಾರೆ ಎಂದು ರಾಜಯೋಗಿನಿ ಹೇಳಿದ್ದಾರೆ. ಲೆಕ್ಕ ಹೇಳಿದ ಹಾಗೆ ಸುಮಾರು ವರ್ಷಗಳಿಂದ ನಮ್ಮ ಬೇಡಿಕೆ ಇತ್ತು. ತಮ್ಮೆಲ್ಲರಿಗೆ ಟಿವಿ ಮುಖಾಂತರ ಪರಿಚಿತರಾದಂತಹ ಬ್ರಹ್ಮಕುಮಾರಿ ಶಿವಾನಿ ಅಕ್ಕ ಇಂಟರ್ನ್ಯಾಷನಲ್ ಮೋಟಿವೇಶನಲ್ ಸ್ಪೀಕರ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರೇರಣಾದಾಯಕ ಮಾತುಗಳನ್ನಾಡುವಂತಹ ಒಂದು ವಿಶೇಷ ಶಕ್ತಿ ಹೊಂದಿದ್ದಾರೆ. ಶಿವಶಕ್ತಿ ಒಂದು ದೇವಿ ರೂಪದಲ್ಲಿ ಇಡೀ ಜಗತ್ತು ಅವರನ್ನು ಕಾಡ್ತಾ ಇದೆ. ಇವತ್ತು ಅವರನ್ನು ನೋಡಬೇಕು, ಅವ್ರ ಮಾತುಗಳನ್ನು ಕೇಳಬೇಕು ಅಂತ ಪ್ರತಿಯೊಬ್ಬ ವ್ಯಕ್ತಿ ಹಂಬಲಿಸ್ತಾರೆ. ಸೊ ನಮ್ಮ ಸುದೈವ ಅವರು ಫುಲ್ 24 ಗಂಟೆ ನಮಗೆ ಕೊಟ್ಟಿದ್ದಾರೆ. ವಿಶೇಷ ಶಿವಾನಿ ಬೆಹನ್ ಹುಟ್ಟಿದ್ದು ಪೂನಾದಲ್ಲಿ 1972ರಲ್ಲಿ. ಎಜುಕೇಷನ್ ಆಗಿದ್ದು ಬಿಟೆಕ್. ಒಬ್ಬ ಇಂಜಿನಿಯರ್ ಆಗಿ ಅವರು ವಿಶೇಷ ಟೀಚಿಂಗ್ ಕ್ಷೇತ್ರದಲ್ಲಿಯೂ ಸಹ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ದಾರೆ ಕೆಲವು ವರ್ಷಗಳ ಕಾಲ. ಡೆಲ್ಲಿ, ಗುಡ್ಗಾಂವಲ್ಲಿ ವಾಸ ಮಾಡ್ತಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು ಜನತೆಯ ಹೃದಯ ತಟ್ಟಿ ಮನಸ್ಸುಗಳನ್ನು ಪರಿವರ್ತನೆ ಮಾಡುವಂತಹ ಒಂದು ಅದ್ಭುತ ಪ್ರೇರಣಾ ಶಕ್ತಿ ಅಂತ ಹೇಳ್ಬೋದು. ಅವಳ ವಿಶೇಷತೆ ಹೇಳೋದಾದರೆ ತುಂಬ ಸರಳ ಜೀವಿ, ಯಾವುದೇ ರೀತಿಯ ಅಹಮ್ಮಿಲ್ಲದ ನಿರಹಂಕಾರಿ ನಮ್ರ ಚಿತ್ತ ವ್ಯಕ್ತಿತ್ವ ಅವಳದು. ಸರಳತೆಯೇ ಮೂರ್ತಿ ಎದ್ದಂತೆ ಯಾವುದೇ ಶೃಂಗಾರವಿಲ್ಲದ, ಸ್ಥೂಲ ಶೃಂಗಾರವಿಲ್ಲದ ಒಂದು ಆಧ್ಯಾತ್ಮಿಕ ಸೌಂದರ್ಯ, ಆತ್ಮಿಕ ಸೌಂದರ್ಯದ ಸುಗಂಧ ನಾವು ಅನುಭವ ಮಾಡ್ತೇವೆ ಅವರಲ್ಲಿ. ಸಾಮಾನ್ಯವಾಗಿ ಸಭೆ ಸಮಾರಂಭಗಳಲ್ಲಿ ಅವರು ಹೂವಿನ ಹಾರವಾಗಲಿ, ಶಾಲ್ಗಳನ್ನಾಗಲಿ, ಕಾಲು ಮುಟ್ಟಿ ನಮಸ್ಕಾರ ಮಾಡೋದನ್ನಾಗಲಿ ಸ್ವೀಕಾರ ಮಾಡೋದಿಲ್ಲ. ಇದೆಲ್ಲರಿಗೂ ಗೊತ್ತಿರಲಿ. ಅವರ ಹತ್ತಿರ ಹೋದಂತಹ ವ್ಯಕ್ತಿ ಒಂದು ಆಧ್ಯಾತ್ಮಿಕ ತರಂಗಗಳನ್ನು, ಆಧ್ಯಾತ್ಮಿಕ ಕರೆಂಟ್ ಅಂತ ಹೇಳ್ಬೋದು, ಜೀವನ ಪರಿವರ್ತನೆ ಮಾಡುವಂತಹ ಒಂದು ಮ್ಯಾಗ್ನೆಟಿಕ್ ಪರ್ಸನಾಲಿಟಿ, ಅಯಸ್ಕಾಂತೀಯ ವ್ಯಕ್ತಿತ್ವ ಅವರಲ್ಲಿದೆ. ಲಕ್ಷಾಂತರ ಅಣ್ಣ ಅಕ್ಕಂದ್ರು ಜಗತ್ತಿನಾದ್ಯಂತ ಅವ್ರ ಮಾತುಗಳನ್ನು ಕೇಳಿ ತಮ್ಮ ಸ್ಟ್ರೆಸ್ ದೂರ ಮಾಡಿಕೊಂಡಿದ್ದಾರೆ. ಒಂದು ಹೊಸ ಜೀವನ ಶೈಲಿಯನ್ನು ಪ್ರಾರಂಭಿಸಿದ್ದಾರೆ. ಅನೇಕರಿಗೆ ಅನೇಕ ಚಟಗಳಿಂದ ಮುಕ್ತ ಮಾಡುವಂತಹ ಆತ್ಮಹತ್ಯೆ, ಡೈವರ್ಸ್, ಹಿಂಸೆ, ದಂಗೆ ಮುಂತಾದ ಕೆಟ್ಟ ಪ್ರವೃತ್ತಿಗಳಿಂದ ದೂರೀಕರಿಸುವಂತಹ ಪ್ರೇರಣಾ ಶಕ್ತಿಯವರಾಗಿದ್ದಾರೆ.
11 ಬೆಳಿಗ್ಗೆ ಇಲ್ಲಿ ಬರ್ತಾರೆ ಬೀದರಿಂದ. 10 ಬೀದರಲ್ಲಿ ಕಾರ್ಯಕ್ರಮ ಇದೆ. ನಂತರ 12 ಹೈದರಾಬಾದಲ್ಲಿದೆ, ರಾಮೋಜಿ ಫಿಲ್ಮ್ ಸಿಟಿ ಗ್ರೌಂಡಲ್ಲಿ. ತಮಗೆ ಗೊತ್ತಿದ್ದ ಹಾಗೆ ಅಮೃತ ಸರೋವರದ ಆಡಿಟೋರಿಯಂ ಇಲ್ಲಿ 2000 ಜನ ಕೂತ್ಕೊಳ್ತಾರೆ. ಬುದ್ಧಿಜೀವಿಗಳನ್ನು ಮಾತ್ರ ಕರೀಬೇಕು. ಯಾಕೆಂದರೆ 5 ರಿಂದ 7 ಗಂಟೆ 2 ತಾಸು ಶಾಂತಿಯುತವಾಗಿ ಕೂತ್ಕೊಳ್ಬೇಕು ಅವರು. ಅದಕ್ಕೆ ನಾವು ಸೀಮಿತಗೊಳಿಸಿದ್ವಿ 2000ಕ್ಕೆ. ಆದರೆ ಜನತೆ ಅದನ್ನು ಒಪ್ಪಲಿಲ್ಲ. ಬುದ್ಧಿಜೀವಿಗಳ ಸಂಖ್ಯೆ ಏನು ಕಡಿಮೆ ಇದೆಯಾ? ಆಸಕ್ತರ ಸಂಖ್ಯೆ ಬೆಳೀತಾ ಹೋಯಿತು. ಹಾಲ್ನಿಂದ ಕೆಳಗೆ ಗಾರ್ಡನ್ನಲ್ಲಿ ಮಾಡೋಣ ಅಂದರೆ ನಮ್ಮ ಗಾರ್ಡನ್ನು ಸಣ್ಣದಾಯಿತು, ನಮ್ಮ ಹಾಲು ಸಣ್ಣದಾಗಿ ಹೊರಗಡೆ ಮೈದಾನವನ್ನು ರೆಡಿ ಮಾಡಿದ್ದಾರೆ. ಮೈದಾನದಲ್ಲಿ ಸುಮಾರು 10,000 ಜನ ಬರುವ ನಿರೀಕ್ಷೆ ಇದೆ. ಅದರಲ್ಲಿ 500 ಜನ ಡಾಕ್ಟರ್ಸ್ ಇದ್ದಾರೆ ನಮ್ಗೆ ಸಿಕ್ಕಂತೆ ಸಂಖ್ಯೆ. ಸುಮಾರು ಚಾರ್ಟರ್ಡ್ ಅಕೌಂಟೆಂಟ್ಸ್, ವಕೀಲರು, ಜಡ್ಜಸ್ ನಾಳೆ ಭೇಟಿ ಆಗ್ತಾರೆ. ಏಕೆಂದರೆ ಇವತ್ತೇ ಶುರುವಾಗ್ತಾ ಇದೆ ಕೋರ್ಟ್ ಅಂತ ಕೇಳಿದೆ. ಜಡ್ಜಸ್ ಸಂಖ್ಯೆ ನಾಳೆ ಸಿಗುತ್ತೆ. ಸಾಮಾನ್ಯವಾಗಿ 25-30 ಜನ ಜಡ್ಜು ಹೈಕೋರ್ಟ್ ಮತ್ತು ಡಿಸ್ಟ್ರಿಕ್ಟ್ ಕೋರ್ಟಿಂದ ಬರೋ ನಿರೀಕ್ಷೆ ಇರ್ತದೆ. ಸೊ ರಾಜಕೀಯ ವ್ಯಕ್ತಿಗಳು ನಮ್ಮವರು. ಸೊ ನಾವೇ ಆರಿಸಲ್ಪಟ್ಟಂತಹ ಶಾಸಕರು ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರು ಬರ್ತಾರೆ. ನಮ್ಮ ಶರಣಬಸವೇಶ್ವರ ಸಂಸ್ಥಾನದ ಮಾತುಶ್ರೀ ಅವ್ವಾಜಿ ಬರ್ತಾರೆ. ಸೇಡಂ ಪಾಟೀಲ್ರು ಬರ್ತಾರೆ. ಮತ್ತು ನಮ್ಮೆಲ್ಲ MLAs ಇರ್ತಾರೆ. ಆ ಹೆಸರುಗಳನ್ನು ತಾವು ಬರ್ಕೊಳ್ಬೋದು. ನಮ್ಮ ಶಿಕ್ಷಣ ಸಂಸ್ಥೆ ಗುಲ್ಬರ್ಗಾ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಇದೇ ತಾನೇ ಮೌಂಟ್ ಅಬುಕ್ಕೆ ಹೋಗಿ ಬಂದಿದ್ದಾರೆ. ಸೆಂಟ್ರಲ್ ಯೂನಿವರ್ಸಿಟಿ ರಿಜಿಸ್ಟ್ರಾರ್, ESI ಹಾಸ್ಪಿಟಲ್ ಡೈರೆಕ್ಟರ್, ಬಸವೇಶ್ವರ ಹಾಸ್ಪಿಟಲ್ ಸೂಪರ್ಡೆಂಟ್, MRMCD ಉತ್ತರ ಕೊಡಲಿಲ್ಲ ಅಂದರೆ ಅವರು ಕಾರ್ಯಕ್ರಮ ಮುಗಿದ ಮೇಲೆ ತಾವು ಭೇಟಿ ಆಗಬಹುದಾ? ಕಾರ್ಯಕ್ರಮ ಮುಗಿದ ಮೇಲೆ ನಾನಂದರೆ ಅವ್ರು 8 ಗಂಟೆಗೆ ನ್ಯೂಸ್ ಕೊಡಬೇಕು. ಅದನ್ನು ನ್ಯೂಸ್ ಕೊಡಬೇಕು. ಅದಕ್ಕಿಲ್ಲ ಮಾಡಿದರೆ ಒಂದು 10 ಮಿನಿಟ್ ನಾನು ಕೊಡ್ತೀನಿ ಅವ್ರ ಜೊತೆ ಅಂದಿದ್ದಾರೆ. 9:05 ಅದನ್ನು ಅರೇಂಜ್ ಮಾಡ್ಬೋದು. ವಿಚಾರ ಮಾಡಿ ನಮ್ಮ ಬಾಕಿ ವಿಜಯವೇಣು ತಮಗೆ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಈಶ್ವರೀಯ ವಿಶ್ವವಿದ್ಯಾಲಯ ತಾನಾಗಿ ಎಲ್ಲಿಯೂ ಹೋಗೋದಿಲ್ಲ. ಎಲ್ಲಿ ಅವರ ನಿಮಂತ್ರಣ ಇರ್ತದೆ ಅಲ್ಲಿ ಸೇವೆ ಮಾಡಲಿಕ್ಕೆ ಹೋಗ್ತದೆ. ಇಂಥ ಕೆಲವು ಪೊಲಿಟಿಕಲ್ ಕ್ವಶನ್ಸ್ಗಳು ಇರ್ತವೆ. ಒಮ್ಮೆ ನನಗೆ ಪ್ರಶ್ನೆ ಮಾಡಿದರು, ಈ ಸಿಖ್ ಗೊಂದಲ ಏನಿತ್ತು ಅಂಬರೀಷ್ ಸರೋವರ ಇತ್ಯಾದಿಗಳಲ್ಲಿ, ನೀವು ಅಲ್ಲಿ ಹೋಗ್ಬೇಕಲ್ಲ, ಯಾಕೆ ಹೋಗೋದಿಲ್ಲ ಅಂದರೆ, ನೀವು ಬನ್ನಿ ನಾವು ಹೋಗ್ತೀವಿ, ಯಾರು ಸಹಯೋಗ ಬೇಕು. ಈಶ್ವರೀಯ ವಿಶ್ವವಿದ್ಯಾಲಯ ಎಲ್ಲಿಯೂ ಹೋಗಲಿಕ್ಕೆ ತಯಾರಿದೆ. ಆದರೆ ಅಲ್ಲಿ ಹೇಗೆ ಸುರ್ಪುರೊಳಗೂ ಕೂಡ ನಾವು ಮಾಡಬೇಕು ಅಂದರೆ ಅಲ್ಲಿ ಜನರು ಮುಂದೆ ಬಂದು ಸಹಯೋಗ ನೀಡಿದರು. ಸಹಯೋಗ ಅಂದರೆ ನಾವು ಆರ್ಥಿಕವಾಗಿ ಎಂದು ಕೇಳಕ್ಕೆ ಹೋಗೋದಿಲ್ಲ, ಇದು ತಮಗೂ ಗೊತ್ತಿದೆ. ಸಾಮಾನ್ಯವಾಗಿ ಅಲ್ಲಿ ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ ಯಾರಲ್ಲಿ ಇದ್ದರೆ ಅದು ಸೇವೆ ಸಫಲ ಆಗ್ತದೆ. ಹಾಗೆ ಕಲಬುರಗಿಯಲ್ಲಿಯೂ ಕೂಡ ಕಳೆದ 55 ವರ್ಷಗಳಿಂದ ಈ ಸೇವೆ ನಡೆದಿದೆ. ಇದರ ಒಂದು ಒಳ್ಳೆಯ ಪ್ರತಿಫಲ ಅಂದರೆ ನಮ್ಮ ಅಂಬರೀಷ್ ಸರೋವರ ಇದೆ. ತಾವು ನೋಡ್ತೀವಿ, ದಿನಾಲು 200-300 ಜನ ವೀಕ್ಷಿಸ್ತಾರೆ. ರವಿವಾರ ಹಾಲಿಡೇ ಟೈಮ್ 1000 ಜನ ಮೇಲೆ ಬರ್ತಾರೆ. ಆಮೇಲೆ 30,000 ರಿಂದ 40,000 ಮಕ್ಕಳು
ನವಂಬರ್ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಔಟ್ಡೋರ್ ಎಕ್ಸ್ಕರ್ಷನ್ ಬರ್ತಾರೆ. ಶಿವರಾತ್ರಿಗೆ 45,000 ಜನ ಬರ್ತಾರೆ. ಇಷ್ಟೆಲ್ಲ ಸೇವೆ ಆಗ್ತಾ ಇದೆ. ಇದು ಯಾವುದೇ ರೀತಿಯ ಆರ್ಥಿಕ ಸಹಯೋಗ ಚಂದಾಪಟ್ಟಿ ಇರಲಾರದೆ ಸೇವೆ ಮಾಡ್ತದೆ. ನಮ್ಮ ಅಣ್ಣ ತಂದು ಹೇಗೆ ಹೇಳಿದ್ರು, ಅವರು ಚಾರಿತ್ರಿಕ ಘಟನೆ ಏನಿದೆಯಲ್ಲ ಅದು ಬಹಳ ಅವಶ್ಯಕ ಇದೆ. ಅದು ಗ್ರಾಸ್ ರೂಟ್ ಲೆವೆಲ್ ಮೇಲೆ ಮಾಡಿದರೆ ಕಲ್ಯಾಣ ಆಗ್ತದೆ. ಎಲ್ಲ ದಿಶೆಗಳಿಗೂ ಕೂಡ ಅಧ್ಯಾತ್ಮ ಬೇಕು. ನಾವು ಮೊನ್ನೆ ಮಾತಾಡ್ತಾ ಹೇಳಿದ್ವಿ, ಶಿವಾನಿ ಬೇನ್ ಏನಿದ್ದಾರೆ ಅಂದರೆ ಸ್ಟ್ರೆಸ್ ಡಿಫ್ಯೂಸರ್ ಇದ್ದಾಗಿದ್ದಾರೆ. ಯಾಕೆಂದರೆ ಅವರಿಂದ ಮಾತು ಕೇಳ್ತಾ ಇದ್ದ ಹಾಗೆ ಒಂದೇ ರಿದಮಿಕ್ ಆಗಿ ಮಾತಾಡ್ತಾರೆ, ಪ್ಲಸ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸಾಧಾರಣ ಮನುಷ್ಯನಿಗೆ. ಅದಕ್ಕೆ ಇವತ್ತು ಅಷ್ಟವರು ಹೇಳಿದ್ರು 10 ಸುದ್ದಿಗೋಷ್ಠಿಯಲ್ಲಿ ಕಲಬುರಗಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.